ಕೆಲವು ಕಥೆಗಳು ನಾವು ಹುಡುಕೋದಿಲ್ಲ, ಅವೇ ನಮ್ಮನ್ನೇ ಹುಡುಕಿಕೊಂಡು ಬರುತ್ತವೆ. ಇಂದು ನಾನು ನಿಮ್ಗೆ ಹೇಳೋ ಕಥೆ ಅಂತಹದ್ದೇ. ಇದು ಕೇಳಿಸದ ಧ್ವನಿಗಳ ಬಗ್ಗೆ, ಅವಿನಾಶ್ ಎಂಬ ಸಾಧಾರಣ ಹುಡುಗನ ಬಗ್ಗೆ. ಆದರೆ ಅವನ ಕಥೆ ಸಾಧಾರಣವಾಗಿಲ್ಲ. ರಾತ್ರಿ 12:07 ಮಂಜು ಕವಿದ ಕತ್ತಲೆ ರಸ್ತೆಯಲ್ಲಿ ಅವಿನಾಶ್ ಒಬ್ಬನೇ ನಡೆಯುತ್ತಿದ್ದಾನೆ. ಯಾಕೆ ಅಂತ ಅವನಿಗೆ ಗೊತ್ತಿಲ್ಲ. ಏನೋ ಒಂದು ಶಕ್ತಿ ಅವನನ್ನು ಆ ದಾರಿಯಲ್ಲಿ ಎಳೆದುಕೊಂಡು ಹೋಗುತ್ತಿದೆ. ದೂರದಲ್ಲಿ ಒಂದು ಹಳೆಯ ಮನೆ ಕಾಣುತ್ತದೆ. ಮುರಿದ ಕಿಟಕಿಗಳು, ಬಿದ್ದ ಬಾಗಿಲುಗಳು ಮತ್ತು ಅದರ ಸುತ್ತಲೂ ಒಂದು ವಿಚಿತ್ರ ನಿಶ್ಶಬ್ದ. ಊರಿನ ಜನರು ಹೇಳುತ್ತಾರೆ, ಆ ಮನೆಗೆ ರಾತ್ರಿ ಹೋದವನು ಬೆಳಗ್ಗಿನೊಳಗಿ ಮರಳಲ್ಲ. ಆದರೆ ಅವಿನಾಶ್ ಯೋಚಿಸುತ್ತಾನೆ, ಅದೆಲ್ಲ ನಂಬಿಕೆ ಮಾತು. ಅವನ ಹೆಜ್ಜೆಗಳು ಆ ಮನೆಯ ಕಡೆಗೆ ಹೋಗುತ್ತವೆ. ಹಿಂದಿನಿಂದ ಯಾರೋ ಅವನ ಹೆಸರು ಕರೆಯುತ್ತಾರೆ. ಅವಿನಾಶ್ ತಿರುಗಿ ನೋಡುತ್ತಾನೆ. ಯಾರೂ ಇಲ್ಲ, ಕೇವಲ ಮಂಜು ಮತ್ತು ಕತ್ತಲೆ. ಮನೆಯ ಬಾಗಿಲು ತೆರೆದಿದೆ. ಅವಿನಾಶ್ ಒಳಗೆ ಹೆಜ್ಜೆ ಇಡುತ್ತಾನೆ. ಒಳಗೆ ಒಂದು ವಿಚಿತ್ರ ನಿಶ್ಶಬ್ದ. ಗಾಳಿಯೂ ಇಲ್ಲ, ಶಬ್ದವೂ ಇಲ್ಲ. ಗೋಡೆಯ ಮೇಲೆ ಹಳೆಯ ಫೋಟೋಗಳು ನೇತಾಡುತ್ತಿವೆ. ಅವಿನಾಶ್ ಆ ಫೋಟೋಗಳನ್ನು ನೋಡುತ್ತಾನೆ. ಎಲ್ಲ ಮುಖಗಳು ಅವನಂತೆಯೇ ಇವೆ. ಅದೇ ಕಣ್ಣುಗಳು, ಅದೇ ಮೂಗು, ಅದೇ ಬಾಯಿ. ಹೇಗೆ ಸಾಧ್ಯ? ಇದ್ದಕ್ಕಿದ್ದಂತೆ ಅವನ ಕಿವಿಯ ಹತ್ತಿರ ಒಂದು ಧ್ವನಿ, ನೀನು ಕೊನೆಗೊಬ್ಬನಲ್ಲ. ಅವಿನಾಶ್ ಹೆದರಿಕೆಯಿಂದ ತಿರುಗುತ್ತಾನೆ. ಯಾರೂ ಇಲ್ಲ, ಆದರೆ ಧ್ವನಿಗಳು ಮುಂದುವರಿಯುತ್ತವೆ. ನಾವು ಎಲ್ಲರೂ ನೀನೇ, ನಿನ್ನ ಹಿಂದಿನ ರೂಪಗಳು, ನೀನು ಮರೆಯಲು ಪ್ರಯತ್ನಿಸಿದವರು. ಅವಿನಾಶ್ ಕನ್ನಡಿಯ ಮುಂದೆ ನಿಲ್ಲುತ್ತಾನೆ. ಆದರೆ ಅವನ ಪ್ರತಿಬಿಂಬ ಅವನನ್ನು ನೋಡುತ್ತಿಲ್ಲ, ಬೇರೆ ಕಡೆ ನೋಡುತ್ತಿದೆ. ಕನ್ನಡಿಯ ಮೇಲೆ ಬರೆದಿದೆ, ಒಮ್ಮೆ ಒಳಗೆ ಬಂದರೆ ಹೊರಗೆ ಹೋಗೋದು ಸಾಧ್ಯವಿಲ್ಲ. ಅವಿನಾಶ್ ಓಡಿ ಬಾಗಿಲಿನ ಕಡೆಗೆ ಹೋಗುತ್ತಾನೆ. ಆದ್ರೆ ಬಾಗಿಲು ಇಲ್ಲ, ಕೇವಲ ಗೋಡೆ. ಅವನು ಗೋಡೆಯನ್ನು ಬಡಿಯುತ್ತಾನೆ, ಕೂಗುತ್ತಾನೆ. ಆದ್ರೆ ಯಾವ ಶಬ್ದವೂ ಹೊರಗೆ ಹೋಗುತ್ತಿಲ್ಲ. ಧ್ವನಿಗಳು ಮತ್ತೆ ಶುರುವಾಗುತ್ತವೆ. ಈ ಮನೆ ಭೂತಗಳದ್ದಲ್ಲ, ಇದು ಮರೆಯಾದ ಆತ್ಮಗಳ ಜೈಲು. ಕೆಲವು ಮನೆಗಳು ಜನರನ್ನು ಉಳಿಸಿಕೊಳ್ಳೋದಿಲ್ಲ, ಅವು ಸ್ಮೃತಿಗಳನ್ನು ಸಂಗ್ರಹಿಸುತ್ತವೆ. ನೀನು ಇಲ್ಲಿ ಇರುವ ಎಲ್ಲಾ ರೂಪಗಳಲ್ಲಿ ಒಂದು. ನಿನ್ನ ಹೆಸರು ಏನು ಅಂತ ನಿನಗೆ ಗೊತ್ತಿಲ್ಲ, ಅಲ್ವೇ? ಅವಿನಾಶ್ ಅರಿತುಕೊಳ್ಳುತ್ತಾನೆ. ಅವನು ಇಲ್ಲಿ ಮೊದಲ ಬಾರಿಗೆ ಬಂದಿಲ್ಲ, ಅವನು ಮತ್ತೆ ಮತ್ತೆ ಬಂದಿದ್ದಾನೆ. ಪ್ರತಿ ಬಾರಿ ಮರೆತು, ಪ್ರತಿ ಬಾರಿ ಹಿಂತಿರುಗಿ. ಈ ಮನೆ ಅವನ ಎಲ್ಲ ಹಿಂದಿನ ರೂಪಗಳನ್ನು ಸಂಗ್ರಹಿಸಿಟ್ಟಿದೆ. ಮರುದಿನ ಬೆಳಗ್ಗೆ ಮತ್ತೊಬ್ಬ ಹುಡುಗ ಅದೇ ರಸ್ತೆಯಲ್ಲಿ ನಡೆಯುತ್ತಿದ್ದಾನೆ. ಸಮಯ 12:07 AM. ಅವನು ಆ ಮನೆಯ ಕಡೆಗೆ ನೋಡ್ತಾನೆ. ಮನೆಯ ಕಿಟಕಿಯಲ್ಲಿ ಅವಿನಾಶ್ ಕಾಣ್ತಾನೆ. ಅವನ ಮುಖದಲ್ಲಿ ಭಯ, ಅವನ ಕಣ್ಣುಗಳಲ್ಲಿ ಮನವಿ. ಆದ್ರೆ ಅವನ ಧ್ವನಿ ಹೊರಗೆ ಬರುತ್ತಿಲ್ಲ. ಹೊಸ ಹುಡುಗ ಮನೆಯ ಕಡೆಗೆ ನಡೆಯುತ್ತಾನೆ. ಅವನಿಗೆ ಗೊತ್ತಿಲ್ಲ, ಅವನು ಮತ್ತೊಂದು ಕೇಳಿಸದ ಧ್ವನಿ ಆಗಲಿದ್ದಾನೆ ಅಂತ. ಮನೆಯ ಬಾಗಿಲೂ ತೆರೆದಿದೆ. ಅವನು ಒಳಗೆ ಹೆಜ್ಜೆ ಇಡುತ್ತಾನೆ. ಚಕ್ರ ಮುಂದುವರಿಸುತ್ತದೆ. ಕೆಲವು ಮನೆಗಳು ಕೇವಲ ಮನೆಗಳಲ್ಲ, ಅವು ಸಮಯದ ಜೈಲುಗಳು. ಮತ್ತು ಕೆಲವು ಧ್ವನಿಗಳು ಎಂದಿಗೂ ಕೇಳಿಸುವುದಿಲ್ಲ, ಅವು ಕೇವಲ ಕಾಯುತ್ತವೆ ಮುಂದಿನ ಬಲಿಪಶುವಿಗಾಗಿ.